ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಇದೀಗ ಬಿಜೆಪಿಯಿಂದ ಜೆಡಿಎಸ್ನ ಶಾಸಕರಿಗೂ ಕೂಡ ಮಣಿಯನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಳೆದ ರಾತ್ರಿ ಶಾಸಕ ಗೌರಿಶಂಕರ್ಗೂ ಕೂಡ ಇಲ್ಲಿ ಕಾಲ್ ಅನ್ನ ಜಗದೀಶ್ ಶೆಟ್ಟರ್ ಅವರು ಮಾಡಿದ್ದಾರೆ. 60 ಕೋಟಿ ಹಣದ ಆಮಿಷವನ್ನ ಒಡ್ಡಿದ್ದಾರೆ. ಜೊತೆಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಬನ್ನಿ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಕಾಲ್ ಅನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಈ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿಯಿಂದ ಜೆಡಿಎಸ್ ಶಾಸಕರಿಗೂ ಕೂಡ ಗಾಳವನ್ನ ಹಾಕಲಾಗಿದೆಯಂತೆ. ಖುದ್ದು ಇದೀಗ ಅಖಾಡಕ್ಕಿಳಿದಿದ್ದಾರಾ? ಹಾಗಾದ್ರೆ ಘಟಾನುಘಟಿ ನಾಯಕರು ಯಾರು? ಅದು ಘಟಾನುಘಟಿ ನಾಯಕರು ಅಂತ ನೋಡ್ತಾ ಹೋದ್ರೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಳೆದ ರಾತ್ರಿ ಕಾಲ್ ಮಾಡಿ 60 ಕೋಟಿ ಹಣವನ್ನ ಕೊಡ್ತೀವಿ ಬನ್ನಿ, ಜೊತೆಗೆ ನಿಮ್ಗೆ ಸಚಿವ ಸ್ಥಾನವನ್ನ ಕೂಡ ಕೊಡ್ತೀವಿ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಆಫರ್ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಅವರು ಕೊಟ್ಟಿದ್ದಾರೆ. ಈ ಮೂಲಕ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿಯಿಂದ ಜೆಡಿಎಸ್ ಶಾಸಕರಿಗೂ ಕೂಡ ಇದೀಗ ಗಾಳವನ್ನ ಹಾಕಲಾಗಿದೆ. ಖುದ್ದು ಇಲ್ಲಿ ಘಟಾನುಘಟಿ ನಾಯಕರೇ ಅಖಾಡಕ್ಕೆ ಇಳಿದು 60 ಕೋಟಿ ಆಫರ್ ಅನ್ನ ಕೊಟ್ಟಿದ್ದಲ್ಲದೆ ಬನ್ನಿ ನಿಮ್ಗೆ ಸಚಿವ ಸ್ಥಾನವನ್ನ ಕೂಡ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಾಲ್ ಮಾಡಿದ್ದಾರೆ ಅಂತ ಹೇಳಿ ಶಾಸಕ ಶಿವಲಿಂಗೇಗೌಡ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಹೌದಾ ಏನು ಎತ್ತ ಗೊತ್ತಿಲ್ಲ, ಬಟ್ ಇದೀಗ ಅದೊಂದು ಪ್ರಶ್ನೆಯಾಗೆ ಉಳಿದಿರುವಂತದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸಮೀರ್. ಇದೀಗ ಬಿಜೆಪಿ ನಾಯಕರು, ಘಟಾನುಘಟಿ ನಾಯಕರೇ ಇದೀಗ ಖುದ್ದು ಫೀಲ್ಡ್ಗೆ ಇಳಿದಿದ್ದಾರಾ ಹೇಗೆ ಅಂತ ಹೇಳಿ? ಹೌದಾ ಜಗದೀಶ್ ಶೆಟ್ಟರ್ ಕಾಲ್ ಮಾಡಿರೋದು ನಿಜಾನಾ? ಹೌದು, ಈ ರೀತಿಯ ಒಂದು ಹೊಸ ಬಾಂಬ್ ಇವತ್ತು ಹಾಸನದ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಸಿಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಏನೋ ಬಿಜೆಪಿಯ ಹಿರಿಯ ನಾಯಕ ಜಗದೀಶ್ ಶೆಟ್ಟರ್ ಕಳೆದ ಒಂದು ದಿನದ ಹಿಂದೆ ನಮ್ಮ ತುಮಕೂರು ಶಾಸಕರಿಗೆ ಕರೆ ಮಾಡಿದ್ರು. ಏನು ಗೌರಿಶಂಕರ್ ಇದ್ದಾರೆ, ಅವರಿಗೆ ಕರೆ ಮಾಡಿ 60 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ದಾರೆ. ಜೊತೆಗೆ ಸಚಿವ ಸ್ಥಾನದ ಒಂದು ಆಸೆಯನ್ನು ತೋರಿಸಿ ಅವರಿಗೆ ನಮ್ಮ ಪಕ್ಷಕ್ಕೆ ಬನ್ನಿ, ಈ ಹಿಂದೆ ನಿಮ್ಗೆ ಮೋಸ ಆಗಿದೆ, ನಮ್ಮ ಪಕ್ಷದಲ್ಲಿ ನಿಮ್ಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿ ಅವರನ್ನ ಆಮಿಷ ಒಡ್ಡಿದ್ದಾರೆ. ಜೊತೆಗೆ 600 ರೂಪಾಯಿ ಅಲ್ಲ 60 ಕೋಟಿ ಅಲ್ಲ 500 ಕೋಟಿ ಕೊಟ್ರು ನಾನು ಹೋಗೋದಿಲ್ಲ ಅಂತ ಹೇಳಿ ಅವರಿಗೆ ತಿರ್ಗಾ ಒಂದು ಉತ್ತರವನ್ನ ಕೊಟ್ಟಿರುವಂತದ್ದು. ಹೀಗೆ ಏನು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಈ ರೀತಿಯಾಗಿ ಬಿಜೆಪಿಯವರು ಆಪರೇಷನ್ ಕಮಲಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಒಂದು ಹೊಸದಾಗಿ ಬಾಂಬ್ ಸಿಡಿಸಿರುವಂತದ್ದು. ಯಶೋಧ, ಇದು ಸಿಎಂ ಕುಮಾರಸ್ವಾಮಿ ಅವರ ಗಮನಕ್ಕೆ ಬಂದಿದ್ಯಾ ಹೇಗೆ ಅಂತ ಹೇಳಿ? ಏನು ಸ್ವಪಕ್ಷೀಯರಾದಂತಹ ಏನು ಇತರ ಹಾಸನ ಜಿಲ್ಲೆಯ 5 ಶಾಸಕರು ಸಹ ಇದೀಗ ಅವರ ಜೊತೆಲೇ ಇದ್ರು. ಏನು ಹಿರಿಯ ನಾಯಕ, ಜಿಲ್ಲೆ ಮಟ್ಟಿಗೆ ಹಿರಿಯ ನಾಯಕರು ಹಾಗೂ ಸಚಿವರಾದಂತಹ ಎಚ್.ಡಿ. ರೇವಣ್ಣ ಕೂಡ ಜೊತೆಲೇ ಇದ್ರು. ಈ ಸಂದರ್ಭದಲ್ಲೇ ಈ ಮಾತನ್ನ ಅವರು ಹೇಳಿರುವಂತದ್ದು. ಹೀಗಾಗಿ ಏನು ನಮ್ಮ ಜಿಲ್ಲೆಯ ಶಾಸಕರು ಯಾರು ದೇವೇಗೌಡರ ಕುಟುಂಬಕ್ಕೆ ಮೀರಿ ಅಥವಾ ಜೆಡಿಎಸ್ ಪಕ್ಷಕ್ಕೆ ಮೀರಿ ನಾವು ಎಲ್ಲಿ ಹೋಗೋದಿಲ್ಲ ಅಂತ ಹೇಳಿ ಪಕ್ಷದ ಇತರೆ ಶಾಸಕರು ಸಹ ಸ್ಪಷ್ಟಪಡಿಸಿರುವಂತದ್ದು. ಹೀಗಾಗಿ ಈ ವಿಚಾರ ಸಹಜವಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೂ ಗೊತ್ತಿರುತ್ತೆ. ಆದ್ರೆ ನಮ್ಮ ಪಕ್ಷದ ಯಾವುದೇ ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಾಗೋದಿಲ್ಲ ಅಂತ ಹೇಳಿ ರೇವಣ್ಣವರು ಸಹ ಈಗ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿರುವಂತದ್ದು. ಯಶೋಧ, ಸಮೀರ್, ಎಲ್ಲಾ ಬಿಜೆಪಿ ನಾಯಕರು ಕೂಡ ಇಲ್ಲಿಯವರೆಗೂ ಕೂಡ ಹೇಳಿರುವಂತದ್ದು ನಾವಾಗಿ ಯಾವುದಕ್ಕೂ ಕೂಡ ಪ್ರಯತ್ನ ಮಾಡೋದಿಲ್ಲ, ಅವರಾಗೆ ಬಂದ್ರೆ ನೋಡೋಣ ಅಂತ ಹೇಳಿದ್ದಾರೆ. ಇಲ್ಲಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೇಳಿ ಬಂದಿದೆ ಅಂತ ಹೇಳಿದ್ರೆ ನೇರವಾಗಿ ಅವ್ರು ಕಾಲ್ ಮಾಡ್ತಾರಾ, ಮಾಡಬಹುದಾ ಅನ್ನೋದು ಕೂಡ ಪ್ರಶ್ನೆ, ದೊಡ್ಡ ಪ್ರಶ್ನೆ.
ಖಂಡಿತವಾಗ್ಲೂ ಏನು ಈಗ ಶಿವಲಿಂಗೇಗೌಡರು ನಮಗೆ ಹೇಳಿದ ಪ್ರಕಾರ ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ ಪ್ರಕಾರ ತುಮಕೂರು ಶಾಸಕರು ಏನು ಗೌರಿಶಂಕರ್ ಇದ್ದಾರೆ ಅವರಿಗೆ ಕಳೆದ ಒಂದು ದಿನದ ಹಿಂದೆ ಕರೆ ಮಾಡಿ ಸ್ವತಃ ಜಗದೀಶ್ ಶೆಟ್ಟರ್ರೇ ಮಾತಾಡಿದ್ರು. 60 ಕೋಟಿ ರೂಪಾಯಿ ದುಡ್ಡು ಕೊಡ್ತೀವಿ, ಜೊತೆಗೆ ಸಚಿವರಾಗಿ ನಿಮಗೆ ಸ್ಥಾನ ಕೊಡ್ತೀವಿ, ನಮ್ಮ ಪಕ್ಷದಲ್ಲಿ ಹಿರಿಯ ಸ್ಥಾನಮಾನ ಕೊಡ್ತೀವಿ, ತಮಗೆ ಇನ್ನಷ್ಟು ಬೆಲೆ ಕೊಡ್ತೀವಿ ಅಂತ ಹೇಳಿ ಆಮಿಷ ಒಡ್ಡಿದ್ದಾರೆ. ಆದ್ರೆ ಸರಾಸಗಟಾಗಿ ಈ ಒಂದು ಆಮಿಷವನ್ನ ಅವರು ತಳ್ಳಿ ಹಾಕಿದ್ದಾರೆ. ಎನ್ ಗೌರಿಶಂಕರ್ ಅವರು 60 ಕೋಟಿ ಅಲ್ಲ, ನನಗೆ 500 ಕೋಟಿ ಕೊಟ್ಟರು ಸಹ ನಾನು ನಮ್ಮ ಪಕ್ಷವನ್ನು ಬಿಟ್ಟು ಬಿಜೆಪಿಗೆ ಬರೋದಿಲ್ಲ ಅಂತೇಳಿ ಕಡಾಖಂಡಿತವಾಗಿ ತಮ್ಮ ಒಂದು ಮಾತನ್ನ ಹೇಳಿರುವಂತದ್ದು. ಹೀಗಾಗಿ ಆಪರೇಷನ್ ಕಮಲಕ್ಕೆ JDS ಶಾಸಕರಿಗೆ ಸೆಳೆಯೋದಿಕ್ಕೆ ಆಪರೇಷನ್ ಕಮಲ ಮಾಡಿರುವಂತದ್ದು ಈ ಮೂಲಕ ಸ್ಪಷ್ಟ ಆಗಿದೆ ಅಂತಾನೆ ಹೇಳ್ಬೋದು ಯಶೋಧ. ಸಮೀರ್, ಒಂದು ವೇಳೆ ಈ ವಿಚಾರವನ್ನ ಜಗದೀಶ್ ಶೆಟ್ಟರ್ ಬಳಿ ಕೇಳಿದ್ರೆ ಇಲ್ಲ ನಾವು ಮಾಡೇ ಇಲ್ಲ ಅಂತ ಹೇಳ್ಬಹುದು ಅವರು, ನಾವು ಕಂಡಿದೀವಿ ಈ ಹಿಂದೆಯೂ ಕೂಡ. ಸೊ ಇವರು ಪ್ರೂಫ್ ಏನಾದ್ರು ಇಟ್ಕೊಂಡಿದಾರಾ ಹಾಗಾದ್ರೆ? ಈಗ ಸಹಜವಾಗಿ ಏನು ಅವರ ಕರೆಗಳ ಕಾಲ್ ರೆಕಾರ್ಡ್ ಆಗಿರುತ್ತೆ, ಅದನ್ನ ತೆಗೆದು ನೋಡಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಪ್ರೂಫ್ ಸಿಗಬಹುದು. ಈಗ ಶಾಸಕರು ಯಾರು ಸುಮ್ಮನೆ ಆರೋಪ ಮಾಡೋದಿಲ್ಲ, ಜೊತೆಗೆ ಅವರು ಹೇಳಿರುವಂತದ್ನೇ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅವರೊಬ್ರು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತ ಶಾಸಕರಾಗಿರ್ತಾರೆ. ಹಾಗಾಗಿ ಇನ್ನೊಬ್ಬ ಶಾಸಕರು ಅಥವಾ ಇನ್ನೊಬ್ಬ ಪಕ್ಷದ ಹಿರಿಯ ನಾಯಕರ ಬಗ್ಗೆ ಈ ರೀತಿ ಇಲ್ಲ ಸಲ್ಲದ ಆರೋಪ ಮಾಡ್ಬೇಕಾದ್ರೆ ಯಾವುದೇ ರೀತಿ ಒಂದು ಪುರಾವೆ ಇರಲೇಬೇಕಾಗುತ್ತೆ. ಹೀಗಾಗಿ ಶಿವಲಿಂಗೇಗೌಡರು ಈಗ ಯಾವ ಆಧಾರದ ಮೇಲೆ ಈ ಒಂದು ಆರೋಪ ಮಾಡಿದ್ದಾರೆ ಅನ್ನೋಂಥದ್ದು ಅಥವಾ ಅವರಿಗೆ ಏನು ಗೌರಿಶಂಕರ್ ಇದ್ದಾರೆ ಅವರೇ ತಿಳಿಸಿರೋ ರೀತಿಯಲ್ಲಿ ಇವರು ಹೇಳಿದಾರೋ ಇನ್ನಷ್ಟು ಮಾತಿಗೆ ಚರ್ಚೆಗೆ ಒಂದು ಗ್ರಾಸ ಆಗಿದೆ ಅಂತಾನೆ ಹೇಳ್ಬೋದು ಯಶೋಧ. ಓಕೆ, ಥ್ಯಾಂಕ್ ಯು ಸಮೀರ್.